ನಮಸ್ಕಾರ ರೀ ಕರ್ನಾಟಕದ ಮಂದಿಗೆ. ನಾನು ನಿಮ್ಗ ಇವತ್ತೊಂದು ವಿಶೇಷವಾದ ದೇವಸ್ಥಾನವನ್ನ ತೋರ್ಸಾಕ್ ಹೊಂಟೇನಿ. ದರ್ಶನ್ ಅವರ ಸಂಗೊಳ್ಳಿ ರಾಯಣ್ಣ ಫಿಲ್ಮ್ ಒಳಗ ಈ ದೇವಿಯನ್ನ ನೀವು ನೋಡಿರ್ತೀರಿ. ರಾಯ, ಈ ಖಡ್ಗ ನಿನ್ನ ಸನಿಹದಲ್ಲಿರುವವರೆಗೂ ನಿನಗೆ ಆಪತ್ತೆಂಬುವುದಿಲ್ಲ. ಈ ದೇವಿ ರಾಯಣ್ಣಗ ಖಡ್ಗ ಕೊಟ್ಟಿದ್ದು ಖರೆ ಐತೋ ಅಥವಾ ಸಿನಿಮಾದೊಳಗ ಕಾಲ್ಪನಿಕವಾಗಿ ತೋರ್ಸಾರೋ ಅದು ನಿಮ್ಮ ಅಂದಾಜಿಗೆ ಬಿಟ್ಟಿದ್ದು. ಆದ್ರೆ ಈ ಬಿಷ್ಟಮ್ಮ ದೇವಿಗೆ ಸಂಗೊಳ್ಳಿ ರಾಯಣ್ಣ ನಡ್ಕೊಳ್ತಿದ್ದ ಅನ್ನೋದು ಮಾತ್ರ ಖರೆ. ಅಸಲಿಗೆ ಈ ದೇವಿ ನೆಲೆಸಿರುವುದು ನಮ್ಮ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಕಕ್ಕೇರಿ ಅನ್ನುವಂತ ಗ್ರಾಮದೊಳಗ. 150 ವರ್ಷದ ಹಿಂದ ಈ ಕಕ್ಕೇರಿ ಕಿತ್ತೂರು ಸಂಸ್ಥಾನದ ಆಳ್ವಿಕೆಗೆ ಒಳಪಡ್ತಿತ್ತು. ಆಗ ಶೂರ ಸಂಗೊಳ್ಳಿ ರಾಯಣ್ಣ ಸೇರಿದಂಗ ಕಿತ್ತೂರು ಚೆನ್ನಮ್ಮನ ಆಸ್ಥಾನದ ಸೈನಿಕರು ಯುದ್ಧದೊಳಗ ಜಯ ಆಗ್ಲಿ ಅಂತೇಳಿ ಕಕ್ಕೇರಿಯ ಬಿಷ್ಟಾದೇವಿಯನ್ನ ಶ್ರದ್ಧೆಯಿಂದ ಪ್ರಾರ್ಥಿಸ್ತಿದ್ರು ಅನ್ನುವಂತ ಪ್ರತೀತಿ ಐತಿ. ಪ್ರತಿ ವರ್ಷ ಅಶ್ವಜ ಮಾಸದ ಶುಕ್ಲ ಪಕ್ಷದೊಳಗೆ ಬರುವಂತ ದಸರಾ ಹಬ್ಬದೊಳಗ ಈ ದೇವಿಯ ಭವ್ಯ ಜಾತ್ರೆ ಇರ್ತೈತಿ ನೋಡ್ರಿ. ಇಲ್ಲಿಂದ ಸ್ವಲ್ಪ ದೂರದೊಳಗೆ ಹೋದ್ರ ಶಿವಶರಣ ಡೋಹರ್ ಕಕ್ಕಯ್ಯವರ ಐಕ್ಯ ಸ್ಥಳ ಸಿಗ್ತೈತ್ರಿ. ಮೂಲತಃ ಮಧ್ಯಪ್ರದೇಶದ ಮಾಳವಾದವರಾದ ಇವರು 12ನೇ ಶತಮಾನದೊಳಗ ಕರ್ನಾಟಕದ ಕಲ್ಯಾಣದ ಬಿಜ್ಜಳನ ಆಸ್ಥಾನಕ್ಕೆ ಬಂದು ಬಸವಣ್ಣವರಿಂದ ಪ್ರಭಾವಕ್ಕೊಳಗಾಗಿ ಅವರ ಅನುಭವ ಮಂಟಪದ ಸದಸ್ಯರಾಗಿ ವಚನ ಕ್ರಾಂತಿ ಒಳಗ ಧುಮುಕ್ತಾರೆ. ಅಭಿನವ ಮಲ್ಲಿಕಾರ್ಜುನ್ ಅನ್ನುವಂತ ಅಂಕಿತ ನಾಮವನ್ನು ಹೊಂದಿದ ಡೋಹರ್ ಕಕ್ಕಯ್ಯ ಅವರು ಕೇವಲ ವಚನಕಾರರಷ್ಟ ಅಲ್ಲ, ಒಬ್ಬ ಯೋಧ ಕೂಡ ಆಗಿದ್ರು. ಒಂದು ದಿನ ಅಚಾನಕ್ ಆಗಿ ಬಿಜ್ಜಳದ ರಾಜನ ಕೊಲೆ ಆಗ್ತೈತಿ. ಆ ಕೊಲೆಯ ಆರೋಪ ಅಲ್ಲಿದ್ದ ಶಿವಶರಣರ ಮೇಲೆ ಬರ್ತೈತಿ. ಹಂಗಾಗಿ ರಾಜನ ಸೈನಿಕರು ಎಲ್ಲಾ ವಚನಕಾರರಿಗೆ ಕಿರುಕುಳ ಕೊಡಕ್ ಶುರು ಮಾಡ್ತಾರ. ಆಗ ಕಕ್ಕಯ್ಯ, ಬಸವಣ್ಣವರ ತಂಗಿ ನಾಗಲಾಂಬಿಕೆ, ಸೋದರಳಿಯ ಚನ್ನ ಬಸವೇಶ್ವರ ಸೇರಿದಂಗ ವಚನಕಾರರ ದೊಡ್ಡ ಗುಂಪೊಂದು ಕಲ್ಯಾಣವನ್ನ ಬಿಟ್ಟು ನೈಋತ್ಯದ ಕಡೆ ಪ್ರಯಾಣ ಬೆಳೆಸ್ತೈತಿ. ಬಿಜ್ಜಳನ ಸೈನಿಕರು ಸಹ ಅವರ ಬೆನ್ನತ್ತಿ ಬರ್ತಾರ. ಆಗ ಈಗಿನ ಕಿತ್ತೂರು ಸಮೀಪದ ಮಲಪ್ರಭಾ ನದಿಯ ತಟದೊಳಗಿರುವಂತ ಕಡ್ರೋಳಿ ಅನ್ನೋ ಗ್ರಾಮದೊಳಗ ಎರಡು ಗುಂಪುಗಳ ನಡುವೆ ಯುದ್ಧ ನಡೀತೈತಿ. ಯುದ್ಧದೊಳಗ ಬಿಜ್ಜಳನ ಸೈನಿಕರು ಸೋತ ಹಿಂದೊಕ್ಕಾರ. ಯುದ್ಧದೊಳಗ ಗಾಯಗೊಂಡಿದ್ದ ಡೋಹರ್ ಕಕ್ಕಯ್ಯ ಈ ಊರಿಗೆ ಒಂದು ಲಿಂಗೈಕ್ಯ ಆಗ್ತಾರ. ನಂತರ ಈ ಊರಿಗೆ ಕಕ್ಕೇರಿ ಅನ್ನುವಂತ ಹೆಸರು ಬರ್ತೈತಿ. ಹಂಗ ಮುಂದೆ ಸಾಗಿದ ಚನ್ನ ಬಸವೇಶ್ವರ ಅವರು ಉಳಿಯೊಳಗೆ ಹೋಗಿ ನೆಲೆಸ್ತಾರ.